ಹಲೋ ಮಾರ್ನಿಂಗ್ ಫ್ರೆಂಡ್ಸ್, ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನಾನು 2 ಡೇಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಹುಷಾರಿರಲಿಲ್ಲ ನನಗೆ. ಹಾಗಾಗಿ ನೋಡಿ, ಟ್ಯಾಬ್ಲೆಟ್ ತೊಗೊಂಡು ನನ್ನ ಫೇಸೆಲ್ಲ ಹೇಗೆ ಊದ್ಕೊಬಿಟ್ಟಿದೆ ಅಂತ. ಬೆಳಗ್ಗೆ ಎದ್ದು ನಾನು ಟಿಫನ್ಗೆ ಮಾಡಿದ್ದು ಪುಳಿಯೋಗರೆ. ಅಮ್ಮ ಇರಲಿಲ್ವಲ್ಲ, ಅಮ್ಮ ಟೆಂಪಲ್ಗೆ ಹೋಗಿದ್ರು. ಹಾಗಾಗಿ ನಾನೇ ಪುಳಿಯೋಗರೆ ಮಾಡಬೇಕಾಗಿ ಬಂತು. ಪುಳಿಯೋಗರೆ ಕಳಿಸಿಟ್ಬಿಟ್ಟು ನಾನು ಮಾರ್ನಿಂಗ್ ಡ್ರಿಂಕ್ ಯಾವಾಗಲೂ ಕುಡಿತೀನಿ ಅಲ್ವಾ, ಸಬ್ಜಾ ಸೀಡ್ಸದು, ಅದನ್ನ ಕುಡಿಯೋಣ ಅಂತ ಆಚೆ ಹೋದೆ. ಬಟ್ ಇದು ತುಂಬಾ ಚೆನ್ನಾಗಿದೆ ರಿಸಲ್ಟ್ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ, ಲೆಮನ್ ಹಾಕ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿದೆ. ಮನೆ ಒಳಗೆ ಬಂದು ನೋಡಿದ್ರೆ ಒಂದು ನೆಲ್ಲಿಕಾಯಿ ತಂದಿದ್ದೀರಾ, ಕತ್ಕೊಂಡಿದ್ದೀರಾ? ಕದ್ದಿರ ನೆಲ್ಲಿಕಾಯಿ ಫ್ರೆಂಡ್ಸ್, ನಂಬೇಡಿ. ಒಂದೇ ಬಿರಿಯಾನಿ, ನನ್ನ ಮಗ ಪುಳಿಯೋಗರೆನ ಬಿರಿಯಾನಿ ಅಂತ ನಾನೇ ತಿಂತೀನಿ, ಕೊಡಮ್ಮ ಅಂತ ಇಸ್ಕೊಂಡು ತಿಂದಿದ್ದಾನೆ. ಇನ್ನೇ ಬಿರಿಯಾನಿ ಅಂತೆ. ಇನ್ನು ಬೇಗ ಕಟಿಂಗ್ ಮಾಡಿಸ್ಕೊಂಡು ಹೋಗೋಣ. ಎಲ್ಲ ಹೋಗ್ತೀವಿ ಇವತ್ತು ಕಟಿಂಗ್ ಮಾಡಕ್ಕೆ ಹೋಗ್ತೀವಿ. ಮಾರ್ನಿಂಗ್ ಪುಳಿಯೋಗರೆ ಮಾಡಿದ್ರಿಂದ ನಾನು ಓಟ್ಸ್ ತಿಂದೆ ಮಾರ್ನಿಂಗು, ಬನಾನಾ ಹಾಕ್ಕೊಂಡು. ನನಗೆ ಇಷ್ಟ ಆಗುತ್ತೆ ಇದು ತಿನ್ನೋಕ್ಕೆ, ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ. ಅಷ್ಟರೊಳಗೆ ಅಪ್ಪನ ಪೋಲಿಯೋ ಡ್ರಾಪ್ಸ್ ಹಾಕೋಕ್ಕೆ ಅವ್ರ ತಾತ ಕರ್ಕೊಂಡು ಹೋಗಿದ್ರು. ಅವ್ನು ಬರೋಷ್ಟರಲ್ಲಿ ನಾನು ಬದನೆಕಾಯಿ, ಆಲೂಗೆಡ್ಡೆ, ಮೊಳಕೆ ಕಾಳು ಹಾಕಿ ಸಾಂಬಾರು ಮಾಡಿ ರೆಡಿ ಮಾಡಿದ್ದೆ. ಆಮೇಲೆ ನಾವು ಹೊರಟಿದ್ದು ಸಲೂನ್ಗೆ ಅಪ್ಪನ ಕರ್ಕೊಂಡು. ಅವನಿಗೆ ಫುಲ್ ಖುಷಿ, ಅವ್ನಿಗೆ ಆಚೆ ಬರೋದಂದರೆ ತುಂಬಾ ಖುಷಿ ಪಡ್ತಾನೆ. ಆಮೇಲೆ ಅವ್ನಿಗೆ ಏರ್ ಕಟ್ಟಕ್ಕೆ ಕೂರಿಸಿ ಸ್ಟಾರ್ಟ್ ಮಾಡಿದ್ರು. ಲಾಸ್ಟ್ ಟೈಮ್ ಇದೇ ಸಲೂನಿಗೆ ಬಂದಾಗ ಏನಾಗಿತ್ತು ಅಂತ ಅಂದರೆ, ಅಪ್ಪು ಹೇರ್ ಕಟ್ಟಿಗೆ 300 ರೂಪೀಸ್ ಚಾರ್ಜ್ ಮಾಡಿದರು. ಈ ಸತಿ ಅವನಿಗೆ 200 ರೂಪೀಸ್ ತೊಗೊಂಡ್ರು. ನಾನು ಅದಕ್ಕೆ ಕೇಳಿದೆ ಅವ್ರನ್ನ, ಯಾಕೆ ಲಾಸ್ಟ್ ಟೈಮ್ 300 ರೂಪೀಸ್ ತೊಗೊಂಡ್ರಿ ಅಂತ. ಅದಕ್ಕೆ ಅವರಂದರು, ಇಲ್ಲ ಮ್ಯಾಮ್, ಬಿಲ್ಲಿಂಗಿಗೆ ಹೊಸೊಬ್ಬರು ಬಂದಿದ್ದರು, ಹಾಗಾಗಿ ಅವ್ರಿಗೆ ಗೊತ್ತಾಗಿಲ್ಲ ಅನಿಸುತ್ತೆ. ಯಾಕಂದರೆ ಇದು ನ್ಯೂ ಶಾಪ್ ಆಗಿರೋದ್ರಿಂದ ಅವ್ರು ಬಿಲ್ಲಿಂಗಿಂದ ಆವಾಗ ಸ್ಟಾರ್ಟ್ ಮಾಡಿರಲಿಲ್ವಂತೆ. ಇವಾಗ ಎಲ್ಲ ಮಕ್ಕಳಿಗೆ 200 ರೂಪೀಸ್ ಚಾರ್ಜ್ ಮಾಡ್ತಾಯಿದ್ದಾರೆ ಅಂತ ಬಿಲ್ಲಿಂಗಲ್ಲಿ ಹಾಕಿದ್ದಾರಂತೆ. ಹಾಗಾಗಿ 200 ರೂಪೀಸ್ ತೊಗೊಂಡ್ರಂತೆ. ಹೇರ್ ಸ್ಟೈಲ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ನಂಗೆ ತುಂಬ ಇಷ್ಟ ಅಪ್ಪುಗೆ ಹೇರ್ ಸ್ಟೈಲ್ ಇಲ್ಲಿ ಮಾಡಿಸೋಕ್ಕೆ. ಅಪ್ಪುದು ಹೇರ್ ಕಟ್ ಹೆಂಗೈತೆ ಪಾಪ? ಸೂಪರಾ ಸ್ಟೈಲ್. ನಿಮಗೆ ಇಷ್ಟ ಆದರೆ अच्छा, सेल मरी ताता पापा चाकी